ಕ್ರಿಸ್ತನ ಹೆಸರಿನಲ್ಲಿ ಈ ಸಪ್ತಾಹದಿಂದ ಆರಾಧನೆಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ಈ ಆನ್ಲೈನ್ ಮುಖಾಂತರ ಆರಾಧನೆ ಮಾಡುವುದಕ್ಕೆ ಸಹಾಯ ಮಾಡಿದ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ನನ್ನ ಸ್ವಾಮಿ. ಈ ಆನ್ಲೈನ್ ಮುಖಾಂತರ ಆರಾಧನೆ ಮಾಡುವುದಕ್ಕೆ ನೀನು ನಮಗೆ ಕೊಟ್ಟಂತಹ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ಈ ಆರಾಧನೆಯ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ನಿನ್ನ ವಿಶೇಷವಾದ ಶಕ್ತಿಯೊಡನೆ, ನಿನ್ನ ಆತ್ಮನ ಬಲದೊಡನೆ, ಆತ್ಮನ ಅಭಿಷೇಕದೊಡನೆ ನಮಗೆ ಬೇಕಾಗಿರುವಂತಹ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆರಾಧನೆಯ ಮೂಲಕ ನಾವು ಹೊಂದಿಕೊಳ್ಳುವ ಹಾಗೆ ನೀನು ಕೃಪೆ ಮಾಡು. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ಪವಿತ್ರಾತ್ಮನ ದೇವರೇ ನೀನು ನಡೆಸು ಸ್ವಾಮಿ. ಯೇಸುವಿನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್. ಈ ಸಬ್ಬದಿನದ ಆರಾಧನೆಗೆ ನಿಮ್ಮೆಲ್ಲರನ್ನು ಮತ್ತೊಂದು ಸಾರಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸುತ್ತೇನೆ. ನಾವು ಈಗ ದೇವರ ವಾಕ್ಯವನ್ನು ಕೇಳುವಂತಹ ಸಮಯಕ್ಕೆ ಬಂದಿದ್ದೇವೆ. ಈ ದಿನಕ್ಕೆ ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಯಾರು? ದೇವರನ್ನ ಪ್ರೀತಿ ಮಾಡುವಂತವರು, ದೇವರ ವಾಕ್ಯನ ಕೈಗೊಂಡು ನಡೆಯುವಂತವರು, ದೇವರಿಗೋಸ್ಕರ ಜೀವನನ ಪರಿಶುದ್ಧವಾಗಿ ಇಟ್ಕೊಳ್ಳುವಂತವರು, ದೇವರ ಕಡೆ
ಆಶೀರ್ವಾದ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಇವರು ಯೆಹೋವನನ್ನು ನಿರೀಕ್ಷಿಸುವವರು, ಪ್ರಾರ್ಥನೆ ಮಾಡುವಂತವರು, ದೇವರ ವಾಕ್ಯ ಓದುವಂತವರು, ದೇವರ ವಾಕ್ಯನ ಕೈಗೊಂಡು ನಡೆಯುವಂತವರು, ಸತ್ಕಾರ್ಯಗಳನ್ನ ಮಾಡುವಂತವರು, ದೇವರನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂತವರು. ಪ್ರಿಯ ದೇವರ ಮಕ್ಕಳೇ, ಇವರು ನನ್ನ ದೇವರಿಂದ ಏನಾದರೂ ಒಂದು ಆಶೀರ್ವಾದ ಬರುತ್ತದೆ, ಆ ಆಶೀರ್ವಾದ ನನ್ನ ಜೀವಿತದಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ಪಕ್ಷಿ ಬಗ್ಗೆ ಬರೆಯಲ್ಪಟ್ಟಿದೆ ನೋಡಿ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರ್ತಾರಂತೆ. ಎಲ್ಲಿಗೆ ಏರ್ತಾರಂತೆ? ರೆಕ್ಕೆನ ಚಾಚಿಕೊಂಡು ಬೆಟ್ಟದ ಮೇಲೆ. ಪ್ರಿಯ ದೇವರ ಮಕ್ಕಳೇ, ಈ ಹದ್ದು ರೆಕ್ಕೆನ ಚಾಚಿಕೊಂಡು ಬೆಟ್ಟದ ಮೇಲೆ ಏರುತ್ತೆ. ಏನಕ್ಕೋಸ್ಕರ ಅಂದ್ರೆ ಹೊಸ ಬಲನ ಪಡ್ಕೊಳ್ಳೋದಕ್ಕೋಸ್ಕರ, ಹೊಸ ಆಶೀರ್ವಾದನ ಪಡ್ಕೊಳ್ಳೋದಕ್ಕೋಸ್ಕರ. ದೇವರ ಮಕ್ಕಳೇ, ಬೆಟ್ಟದ ಮೇಲೆ ಏರಿ ಹೋಗಿ ಬೆಟ್ಟದ ಮೇಲಿನ ಭಾಗದಲ್ಲಿ ಇದು ಕೂತ್ಕೊಳ್ಳುತ್ತೆ. ಮೇಲಿನ ಭಾಗದಲ್ಲಿ ಕೂತ್ಕೊಂಡು ರೆಕ್ಕೆಗಳನ್ನ ಚಾಚುತ್ತೆ. ರೆಕ್ಕೆಗಳನ್ನ ಚಾಚಿ ಸೂರ್ಯನ ಬಿಸಿಲಿಗೆ ನೇರವಾಗಿ ಅದು ಕೂತ್ಕೊಳ್ಳುತ್ತೆ. ಆ ಬಿಸಿಲಿನ ತಾಪಕ್ಕೆ ತನ್ನ ಶರೀರದಲ್ಲಿರುವಂತಹ ಎಲ್ಲಾ ವಿಧವಾದಂತಹ ಕೆಟ್ಟತನ, ಎಲ್ಲಾ ವಿಧವಾದಂತಹ ಕಲ್ಮಶ ಹರಿದು ಹೊರಟೋಗೋವರೆಗೂ ಹಂಗೇ ಇರುತ್ತೆ. ಹತ್ತಿಗಿರುವಂತಹ ಸ್ವಭಾವ ನಾವು ದೇವರ ವಾಕ್ಯದಲ್ಲಿ ಕೇಳಿದ್ದೀವಿ, ಹತ್ತಿಗೆ ಬರುವಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡುವೆನು ಅಂತ. ಪ್ರಿಯ ದೇವರ ಮಕ್ಕಳೇ, ಈ ಹದ್ದು ಮೊದಲು ಮೇಲೆ ಏರುತ್ತೆ. ಆ ರೆಕ್ಕೆಗಳನ್ನ ಚಾಚಿಕೊಂಡು ಮೇಲೆ ಏರಿ ಆಮೇಲೆ ಬೆಟ್ಟದ ಮೇಲೆ ಕೂತ್ಕೊಳ್ಳುತ್ತೆ. ನೀನು ಮೇಲ್ಗಡೆ ಏರಬೇಕು. ಮೊದಲನೇ ಪಾಯಿಂಟ್, ಮೊದಲನೆಯ ವಿಷಯ, ಫಸ್ಟ್ ನೀನು ಮೇಲೆ ಹತ್ತಬೇಕು. ಏನಕ್ಕೋಸ್ಕರ ಮೇಲೆ ಹತ್ತಬೇಕು? ಈ ಹದ್ದು ನಾನು ಮೇಲೆ ಹತ್ತಬೇಕು, ನನ್ನ ಶಕ್ತಿಗೆ ಮೀರಿ ನಾನು ಮೇಲೆ ಹತ್ತಬೇಕು. ಆಮೇಲೆ ಅಲ್ಲಿ ಎತ್ತರವಾದಂತಹ ಸ್ಥಳದಲ್ಲಿ ನಾನು ಕೂತ್ಕೊಳ್ಬೇಕು, ಆಕಾಶದ ಕಡೆಗೆ ನೋಡ್ಬೇಕು. ನನ್ನನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾಗಿರುವಂತಹ ದೇವರ ಕಡೆಗೆ ನನ್ನ ಕಣ್ಣುಗಳು ಎತ್ತಿದಾಗ ಅಲ್ಲಿಂದ ನನಗೆ ಆಶೀರ್ವಾದವು ಬರುತ್ತದೆ ಎಂಬುದಾಗಿ ಈ ಹದ್ದು ತಿಳಿದುಕೊಂಡಿತ್ತು. ಅದರಿಂದಲೇ ರೆಕ್ಕೆಗಳನ್ನ ಚಾಚಿ ಮೇಲೆ ಏರುವುದಕ್ಕೆ ಪ್ರಾರಂಭ ಮಾಡಿತು. ನಮ್ಮ ಜೀವನದಲ್ಲಿ ನಾವು ಆಶೀರ್ವಾದವನ್ನು ಪಡೆಯಬೇಕಾದರೆ ರೆಕ್ಕೆಗಳನ್ನು ಚಾಚಿಕೊಳ್ಳಬೇಕು. ಆ ರೆಕ್ಕೆಗಳೇ ಪ್ರಾರ್ಥನೆ, ಆ ರೆಕ್ಕೆಗಳೇ ಪರಿಶುದ್ಧವಾದಂತಹ ಜೀವನ, ಆ ರೆಕ್ಕೆಗಳೇ ದೇವರ ವಾಕ್ಯ. ಪರಿಶುದ್ಧಾತ್ಮನ ದೇವರ ನಾಮದ ಮಹಿಮೆಗೋಸ್ಕರ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ದೇವ ಜನರೇ, ನಿನ್ನ ರೆಕ್ಕೆಗಳನ್ನು ಚಾಚು. ಈ ದಿನ ನಿನಗೆ ಹೊಸ ಬಲ ಬೇಕು. ಯೆಹೋವನನ್ನು ನಿರೀಕ್ಷಿಸುತ್ತಾ ಇದ್ದೀಯಾ? ಯೇಸು ಕ್ರಿಸ್ತನನ್ನು ದೇವರನ್ನು ನಂಬಿ ದೇವರಿಂದ ಆಶೀರ್ವಾದವನ್ನು ಎದುರು ನೋಡುತ್ತಾ ಇದ್ದೀಯಾ? ನಿನ್ನ ರೆಕ್ಕೆಗಳನ್ನು ಚಾಚು. ನಿನ್ನ ಶಕ್ತಿಗೆ ಮೀರಿ ನೀನು ಪ್ರಾರ್ಥನೆ ಮಾಡು. ನಿನ್ನ ಶಕ್ತಿಗೆ ಮೀರಿ ನೀನು ದೇವರ ವಾಕ್ಯವನ್ನು ಓದು. ನಿನ್ನ ಶಕ್ತಿಗೆ ಮೀರಿ ನೀನು ಉಪವಾಸ ಮಾಡು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಈ ಪಕ್ಷಿ, ಈ ಹದ್ದು ಹೊಸ ಬಲನ ಹೊಂದ್ಕೊಳ್ಳೋದಕ್ಕೋಸ್ಕರ ರೆಕ್ಕೆಗಳನ್ನ ಚಾಚಿಕೊಂಡು ಮೇಲೆ ಹೋಗುತ್ತೆ.
ಪ್ರಾರ್ಥನೆ, ಬೈಬಲ್, ಉಪವಾಸ, ಪರಿಶುದ್ಧವಾದಂತಹ ಜೀವನ, ಯಥಾರ್ಥವಾದಂತಹ ಜೀವನ, ನೀತಿ, ನ್ಯಾಯ, ಒಳ್ಳೆತನ ಅನ್ನೋದು ನಿನ್ನ ಜೀವನದಲ್ಲಿ ನಿನಗೆ ಇರಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ದೇವರ ಮಗುವೆ, ದೇವರ ನಾಮದ ಮಹಿಮೆಗೋಸ್ಕರ ನೀನು ಉಂಟು ಮಾಡಲ್ಪಟ್ಟಿದ್ದೀಯಾ. ದೇವರಿಂದ ನೀನು ಆಶೀರ್ವಾದವನ್ನು ಪಡೆಯಬೇಕು. ನಿನಗೆ ದೇವರ ವಾಕ್ಯ, ನಿನಗೆ ದೇವರ ಆಶೀರ್ವಾದ ಬೇಕು. ಈಗ ನಾವು ಹೇಳ್ಬೋದು, ನಾನು ಪ್ರಾರ್ಥನೆ ಮಾಡ್ತಾ ಇರೋದು ಸಾಕಾಗ್ತಾ ಇಲ್ವಾ? ಇಲ್ಲ, ದೇವರನ್ನು ಆಶೀರ್ವಾದ ಮಾಡಿದರೆ ಇಷ್ಟೇ ಸಾಕು ಅನ್ಕೊಂಡಿದ್ದೀಯಾ? ಇಲ್ಲಿಂದ ದೇವರಿಂದ ಏನಾದರೂ ಒಂದು ಪಡಿಬೇಕು ಅಂತ ನಿನಗೆ ಆಸೆ ಇಟ್ಟುಕೊಂಡು ನೀನು ಪ್ರಾರ್ಥನೆ ಮಾಡದೇ ಇದ್ದಂಗೆ ಇದ್ರೆ, ಬೈಬಲ್ ಓದದಿದ್ದಂಗೆ ಇದ್ರೆ, ಪರಿಶುದ್ಧವಾದಂತ ಜೀವನ ನಿನಗೆ ಇಲ್ಲದೆ ಹೋದರೆ, ಈ ಹೊಸ ಬಲ, ದೇವರ ಆತ್ಮನು ಕೊಡುವಂತ ಬಲ ನೀನು ಹೊಂದಿಕೊಳ್ಳುವುದಕ್ಕೆ ಅಸಾಧ್ಯ. ದೇವರಿಂದ ಯಾವ ಆಶೀರ್ವಾದವನ್ನು ನೀನು ಪಡೆದುಕೊಳ್ಳುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನಾವು ಕ್ರಿಸ್ತನಲ್ಲಿ ಆಸಕ್ತರಾಗಿರಬೇಕು. ಪ್ರಾರ್ಥನೆಯಲ್ಲಿ, ಪರಿಶುದ್ಧವಾದ ಜೀವನದಲ್ಲಿ ದೇವರಿಂದ ಬರುವಂತ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳುವುದಕ್ಕೆ ಆಸಕ್ತರಾಗಿರಬೇಕು. ದೇವರ ಕೃಪೆಯಿಂದಲೇ ಇವತ್ತು ನಾವು ಆರೋಗ್ಯವಾಗಿ, ಜೀವಂತವಾಗಿ, ಸುಕ್ಷೇಮವಾಗಿ ಇದ್ದೀವಿ. ಅದು ದೇವರ ಮಹಾಕೃಪೆಯಿಂದಲೇ. ಪ್ರಿಯ ದೇವರ ಮಗುವೆ, ಈ 10 ರೆಕ್ಕೆಗಳನ್ನ ಚಾಚಿಕೊಂಡು ಮೇಲೆ ಇರುತ್ತೆ. ನಾವು ಕಷ್ಟಪಟ್ಟು ಪ್ರಾರ್ಥನೆ ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ ಇವಾಗ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ ಗೊತ್ತಾ? ಅರ್ಧ ಗಂಟೆ, 20 ನಿಮಿಷ, ಇಲ್ಲ 10 ನಿಮಿಷ, ಕೆಲವರು 5 ನಿಮಿಷ ಮಾಡಲ್ಲ. ನಮ್ಮ ಜೀವನಗಳನ್ನ ಒಂದು ಸಾರಿ ನಾವು ಪರೀಕ್ಷಿಸಿಕೊಂಡ್ರೆ, ಪ್ರಾರ್ಥನೆಗೆ, ಪರಿಶುದ್ಧತೆಗೆ, ದೇವರಿಗೆ ಕೊಡುವಂತ ಪ್ರಾಮುಖ್ಯತೆ ಬೇರೆ ಯಾವುದಕ್ಕೆ ಕೊಟ್ಟಿದ್ದೀವಿ? ಕೆಲಸ ನೀನು ಮಾಡು, ಬೇಡ ಅಂತ ಇಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತ ದೇವರನ್ನ ಇಟ್ಕೋ. ದೇವರ ಶಕ್ತಿ ನಿಮಗೆ ಬೇಕು. ದೇವರ ಮಗುವೆ, ದೇವರ ಶಕ್ತಿ ಇದ್ದಂಗೆ ನಿನ್ನ ಕೈಯಲ್ಲಿ ಆಗಲ್ಲ. ಲೋಕದಲ್ಲಿರುವಂತಹ ಸಮಸ್ಯೆಗಳನ್ನ, ಈಗಿರುವಂತಹ ಪರಿಸ್ಥಿತಿಯಲ್ಲಿ ಮುಂದೆ ಬರುವಂತಹ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲೋದಕ್ಕೆ ನಿನಗೆ ಶಕ್ತಿ ಇಲ್ಲ. ಆದ್ರಿಂದಲೇ ದೇವರ ವಾಕ್ಯ ಇವತ್ತು ನಮಗೆ ಬೋಧನೆ ಮಾಡುತ್ತಾ ಇದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಂಡಿದೆ. ಹತ್ತುಕೊಳ್ಳುತ್ತ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲಕ್ಕೆ ಏರುವ ಹಾಗೆ ನಿನ್ನ ಜೀವಿತವು, ನಿನ್ನ ಪರಿಶುದ್ಧವಾದಂತಹ ಜೀವಿತವು, ನಿನ್ನ ವ್ಯಕ್ತಿಗತವಾದಂತಹ ಜೀವಿತವು ಕ್ರಿಸ್ತನನ್ನು ನೋಡುವುದಕ್ಕೆ ಮೇಲಕ್ಕೆ ಕಣ್ಣುಗಳನ್ನು ಚಾಚಿಕೊಂಡು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ದೇವರ ನಾಮದ ಮಹಿಮೆಗೋಸ್ಕರ, ನಿಮಗೆ ಇರುವ ಎಲ್ಲ ಕೊರತೆಗಳಿಗೋಸ್ಕರ, ಎಲ್ಲ ವಿಜ್ಞಾಪನೆಗಳಿಗೋಸ್ಕರ, ಎಲ್ಲ ಕಷ್ಟಗಳಿಗೋಸ್ಕರ, ಅನಾರೋಗ್ಯಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡುವುದಾದರೆ, ದೇವರ ವಾಕ್ಯದಲ್ಲಿ ಹೀಗೆ ಹೇಳಿದಂತ ಮಾತು ನೆರವೇರುತ್ತದೆ. ಹೊಸ ಬಲವನ್ನು, ದೇವರ ಆತ್ಮನ ಬಲವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೀಗಿದವೆ ನೀನು ಹೊಂದಿಕೊಳ್ಳುತ್ತೀಯ. ಹಲ್ಲೆಲೂಯಾ. ಒಂದು ಪಕ್ಷಿ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೋಸ್ಕರ ಒಂದು ಹದ್ದು ರೆಕ್ಕೆನ ಚಾಚಿಕೊಂಡು ಮೇಲೆ ಹೋಗುತ್ತೆ. ಅದಕ್ಕೆ ಬೇಕು ಅಂದ್ರೆ ಹೊಸ ಬಲ. ದೇವರ ನಾಮದ ಮಹಿಮೆಗೋಸ್ಕರ, ದೇವರ ಹೋಲಿಕೆಗೆ ಅನುಗುಣವಾಗಿ ಉಂಟು ಮಾಡಲ್ಪಟ್ಟಂತ ನಮಗೆ ಬೇಡವಾ? ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಎಲ್ಲ ವಿಧವಾದಂತಹ ಆಯುಧಗಳನ್ನು ಹಿಡಿದುಕೊಂಡು, ಎಲ್ಲ ಆಯುಧಗಳನ್ನು ನಮ್ಮ ಮೇಲೆ
ಪ್ರಯೋಗ ಮಾಡುತ್ತಾ ಇದ್ದಾನೆ. ಅವನನ್ನು ಜಯಿಸುವುದಕ್ಕೆ ನಿನಗೆ ಬೇಕು ಈ ದಿನ ಹೊಸ ಬಲ. ಪ್ರಿಯ ದೇವರು, ಯೇಸು ಕ್ರಿಸ್ತ ನಾಮದ ಮಹಿಮೆಗೋಸ್ಕರ ನಿನ್ನ ದೇವರ ಬಲವನ್ನು ಹೊಂದಿಕೊಳ್ಳಬೇಕು. ನಿನ್ನ ಜೀವಿತದ ಆಶೀರ್ವಾದಕ್ಕೋಸ್ಕರ, ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ, ನಿನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನ ಗಂಡನಿಗೋಸ್ಕರ, ನಿನ್ನ ಹೆಂಡತಿಗೋಸ್ಕರ, ನಿನ್ನ ತಂದೆ ತಾಯಿಗೋಸ್ಕರ ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಿ ಪರಲೋಕದಲ್ಲಿರುವ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೋಸ್ಕರ ಈ ದಿನ ನಿನಗೆ ಬೇಕಾಗಿದೆ ಹೊಸ ಬಲ. ಅದು ದೇವರ ಆತ್ಮನ ಬಲ, ಪರಿಶುದ್ಧಾತ್ಮ ದೇವರ ಶಕ್ತಿ. ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಮೋಸ ಹೋಗಬೇಡಿ. ಈ ಆರೋಗ್ಯ ನಮ್ಮ ಜೀವನದಲ್ಲಿ, ಈ ಸಂತೋಷ ನಮ್ಮ ಜೀವನದಲ್ಲಿ, ಈ ನೆಮ್ಮದಿ ನಮ್ಮ ಕುಟುಂಬಗಳಲ್ಲಿ ಸದಾ ಕಾಲವೂ ಇರಬೇಕು. ಎಷ್ಟೋ ಜನರ ಜೀವನದಲ್ಲಿ ಹೃದಯದಲ್ಲೇ ಅಳ್ತಾರೆ, ಮುಖ ಮಾತ್ರ, ಫೇಸ್ ಮಾತ್ರ ನಗ್ತಾ ಇರುತ್ತೆ, ಹೃದಯ ಅಳ್ತಾ ಇರುತ್ತೆ. ಹೃದಯ ಅಳ್ತಾ ಇರುತ್ತೆ. ಜನರ ಕಣ್ಣಿಗೆ ಮಾತ್ರ ನಗೋರ ತರ ಕಾಣಿಸ್ತಾ ಇರ್ತಾರೆ. ಎಷ್ಟು ಜನ ಇಲ್ಲ ಈ ಪರಿಸ್ಥಿತಿಯಲ್ಲಿ? ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ನಿನ್ನದು. ಈ ದೇವರು, ನೀನು ನಂಬಿದಂತ ದೇವರಿಗೆ ಜೀವ ಇದೆ. ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕೆ ಶಕ್ತಿ ಇದೆ. ಪ್ರವಾಹದಂತೆ ರೋಗವು, ಪ್ರವಾಹದಂತೆ ಸಾಲಗಳು, ಪ್ರವಾಹದಂತೆ ಬೇನೆಗಳು, ಕಷ್ಟಗಳು ನಿನ್ನನ್ನು ಸುತ್ತಿಕೊಂಡಿದ್ದರು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ದೇವರ ಕಡೆಗೆ ದೃಷ್ಟಿಸಿ ನೋಡ್ತಾ ಇರುವವರು ದೇವರ ಕಡೆಯಿಂದ ಹೊಸ ಬಲವನ್ನು ಹೊಂದಿಕೊಂಡಿವೆ. ಪ್ರಿಯ ದೇವರ ಮಗುವೇ, ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಈ ಹದ್ದಿನ ಜೀವನದಲ್ಲಿ ಹೊಸ ಬಲನ ಹೊಂದ್ಕೊಳ್ಳುತ್ತೆ. ನಮ್ಮ ಜೀವನದಲ್ಲಿ ನಾವು ಹೊಸ ಬಲನ ಹೊಂದ್ಕೋಬೇಕಲ್ವಾ? ಅದು ದೇವರ ಚಿತ್ತ, ಖಂಡಿತ ದೇವರ ಚಿತ್ತ. ನಿನ್ನ ಪಾಪನ ಬಿಟ್ಬಿಡು, ದೇವರಿಗೋಸ್ಕರ ಶುದ್ಧವಾಗಿರು. ನಿನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟುತ್ತೆ. ದೇವರು ಕೇಳಿ ಉತ್ತರನ ಕೊಡ್ತಾನೆ. ದೇವರು ಉತ್ತರ ಕೊಟ್ಟಾಗ ನಿನ್ನ ಆಶೀರ್ವಾದ ಹೊಂದ್ತೀಯ. ನಿನ್ನ ಆಶೀರ್ವಾದ ಹೊಂದೋದು ಮಾತ್ರವಲ್ಲದೆ ನೀನು ಆಶೀರ್ವಾದದ ನಿಧಿ ಆಗ್ತೀಯ. ನೀನು ಆಶೀರ್ವಾದ ನಿಧಿ ಆಗೋದೊಂದೇ ಅಲ್ಲ, ನಿನ್ನ ಮೂಲಕ ನಿನ್ನ ಸಂತತಿಯಲ್ಲ, ನಿನ್ನ ಮೂಲಕ ನಿನ್ನ ಕುಟುಂಬವೆಲ್ಲ ದೇವರ ಪ್ರಸನ್ನತೆಯಲ್ಲಿ, ದೇವರ ನಡೆಸುವಿಕೆಯಲ್ಲಿ, ದೇವರ ತೇಜಸ್ಸಿನಲ್ಲಿ, ದೇವರ ವಾಕ್ಯದಲ್ಲೂ, ಪ್ರಾರ್ಥನಾ ಜೀವಿತದಲ್ಲೂ, ಪರಿಶುದ್ಧತೆಯನ್ನು, ನೀತಿಯಲ್ಲಿ ಬೆಳೆಯುತ್ತದೆ. ಪ್ರಿಯ ದೇವರ ಮಗುವೆ, ಈ ದಿನ ವಾಕ್ಯವನ್ನು ಕೇಳಿ ನಿನ್ನ ವಾಕ್ಯಕ್ಕೆ ಕಿವಿಗೊಟ್ಟು ವಾಕ್ಯಕ್ಕೆ ವಿಧೇಯನಾದರೆ ದೇವರ ವಾಕ್ಯವೆಂಬಾದನ್ನು ನಿನ್ನಲ್ಲಿ ಹೊಸ ಬಲವನ್ನು ಉಂಟು ಮಾಡ್ತಾನೆ. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಒಬ್ಬ ವ್ಯಕ್ತಿ ಇರ್ತಾನಂತೆ. ಈ ಕಥೆನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನಗೆ ತುಂಬಾ ಆಸೆ. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿನ ನಂಬಿದಂತ ವ್ಯಕ್ತಿ. ಯೇಸು ಸ್ವಾಮಿನ ದೇವರು, ಆತನೇ ನನ್ನ ರಕ್ಷಕನು ಎಂಬುದಾಗಿ ಹುಟ್ಟಿದ ದಿನದಿಂದಲೂ ದೇವರನ್ನು ನಂಬಿದಂತ ವ್ಯಕ್ತಿ. ಹುಟ್ಟಿ ಯವನಸ್ಥನಾಗ್ತಾನೆ. ಯೌವನ ಪ್ರಾಯ ಕಳೆದ ನಂತರ ವೃದ್ಧಾಪ್ಯಕ್ಕೆ ಬರ್ತಾನೆ. ಹುಟ್ಟಿದ ದಿನದಿಂದಲೂ ವೃದ್ಧಾಪ್ಯಕ್ಕೆ ಮುದುಕನಾಗುವವರೆಗೂ ಯಾವ ಸಮಸ್ಯೆಯೂ ಅವರನ್ನು ಕಾಡುವುದಿಲ್ಲ. ಯಾವ ರೋಗವಾಗಲಿ ಆತನಿಗೆ ಅಂಟಿಕೊಂಡಿರಲಿಲ್ಲ. ಯಾವ ಸಾಲವಾಗಲಿ ಆತನ ಜೀವನದಲ್ಲಿ ಇರಲಿಲ್ಲ. ಹುಟ್ಟಿದ ದಿನದಿಂದಲೂ ಮುದುಕನಾಗಿರುವವರೆಗೂ
ವಾರ ಆಲಯಕ್ಕೆ ಬರ್ತಾ ಇರ್ತಾನೆ, ದೇವರಿಗೆ ಕಾಣಿಕೆ ಕೊಡ್ತಾ ಇರ್ತಾನೆ, ದೇವರ ವಾಕ್ಯನ ಕೇಳಿಸ್ಕೊಳ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ವಾರಕ್ಕೆ ಒಂದು ಸಲ ಮಿಸ್ ಇಲ್ಲದೆ ಚರ್ಚ್ಗೆ ಬರ್ತಾ ಇರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಮುದುಕನಾದಾಗ ಈತನಿಗೆ ಒಂದು ಪ್ರಶ್ನೆ ಆತನ ಆಲೋಚನೆಯಲ್ಲಿ ಉಂಟಾಗುತ್ತೆ. ಆ ಪ್ರಶ್ನೆ ಏನಿದ್ರೆ, ದೇವರೇ, ನನ್ನ ಜೀವನದಲ್ಲಿ ಹುಟ್ಟಿದ ದಿನದಿಂದಲೂ ಇಲ್ಲಿಯವರೆಗೂ ಯಾವ ರೋಗಕ್ಕಾಗಲಿ ಯಾವ ಸಾಲಕ್ಕಾಗಲಿ ನನ್ನನ್ನು ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನನ್ನನ್ನು ಕಾಪಾಡುತ್ತಾ ಬರುತ್ತಿದ್ದೀಯಲ್ವಾ, ನಿನಗೆ ಸ್ತೋತ್ರ. ಇದಕ್ಕೆಲ್ಲ ಕಾರಣವೇನು ಅಂತ ಕೇಳಿದಾಗ, ಆವಾಗ ರಾತ್ರಿ ಹೊತ್ತು ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಒಂದು ಮಾತು ಹೇಳ್ತಾರಂತೆ. ಆ ಮಾತೇನಂದ್ರೆ, ನನ್ನ ಮಗನೇ, ನೀನು ಹುಟ್ಟಿದ ದಿನದಿಂದಲೂ ಮುದುಕನಾಗುವವರೆಗೂ, ಈ ಭೂಮಿಯ ಮೇಲೆ ಜೀವಂತವಾಗಿ ಇರುವವರೆಗೂ ನಾನು ನಿನ್ನ ಸಂಗಡಲೇ ಇದ್ದೆನು, ನಿನ್ನ ಒಟ್ಟಿಗೆ ಇದ್ದೆನು. ಆದ್ದರಿಂದ ಏನೇ ಸಮಸ್ಯೆ ಬಂದರೂ, ಏನೇ ಕಷ್ಟವಾದರೂ, ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನಾನು ನಿನ್ನನ್ನು ಬಿಟ್ಟು ಹೋಗಲಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗುವಂತ ಕೆಲಸ ನೀನು ಮಾಡಲಿಲ್ಲ ಎಂಬುದಾಗಿ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೆ ಹೇಳ್ತಾರಂತೆ. ಪ್ರಿಯ ದೇವರ ಮಗುವೆ, ನಾವು ಆಶೀರ್ವಾದ ಹೊಂದಬೇಕು ಅಂದ್ರೆ, ದೇವರು ನಮ್ಮ ಜೊತೆ ಸದಾ ಕಾಲವು ಇರಬೇಕು ಅಂದ್ರೆ, ದೇವರಿಗೆ ಇಷ್ಟವಾಗುವಂತ ಜೀವನ ನಮ್ಮದಾಗಿರಬೇಕು. ಆಂತರ್ಯದಲ್ಲಿ ಹೊಸ ಬಲವನ್ನು ನಾವು ಹೊಂದಿಕೊಂಡಿರಬೇಕು. ನೋಡಿ, ಇವರು ಮುದುಕ ಆಗೋವರೆಗೂ ಇವರ ಜೀವನದಲ್ಲಿ ಯಾವುದೇ ವಿಧವಾದಂತಹ ಸೈತಾನನ ಕ್ರಿಯೆಗಳು ಪ್ರವೇಶವಾಗಲಿಲ್ಲ. ಯಾಕೆಂದ್ರೆ ದೇವರ ವಾಕ್ಯನ ಕೈಗೊಂಡು ನಡೀತಾ ಇದ್ರು. ದೇವರ ವಾಕ್ಯನ ಕೈಗೊಂಡು ನಡೆದು ಅದರ ಪ್ರಕಾರ ಜೀವನ ಮಾಡ್ತಾ ಇದ್ರು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರ ನಾಮದ ಮಹಿಮೆಗೋಸ್ಕರ ಈ ದಿನ ನಮ್ಮ ಜೀವನಗಳು ಇರಬೇಕು. ದೇವರನ್ನು ಸಂಪಾದಿಸಿಕೊಳ್ಳುವುದರಲ್ಲಿ, ದೇವರಿಂದ ಬರುವಂತಹ ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದರಲ್ಲಿ, ದೇವರಿಂದ ಬರುವಂತಹ ಎಲ್ಲ ವಿಧವಾದಂತಹ ನೆಮ್ಮದಿ, ಎಲ್ಲ ವಿಧವಾದಂತಹ ಆಶೀರ್ವಾದದ ಬುಕ್ಕಿಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕು. ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ. ಯೇಸುವಿನ ಹೆಸರಿನಲ್ಲಿ ಹಿಡಿದು ಪ್ರಾರ್ಥಿಸುವಾಗ ದೇವರು ನಮಗೆ ಉತ್ತರವನ್ನು ಕೊಡ್ತಾನೆ. ಆ ಉತ್ತರ ನಿನ್ನ ಜೀವಿತಕ್ಕೆ ಆಶೀರ್ವಾದವಾಗಿರುತ್ತದೆ, ನಿನ್ನ ಮಕ್ಕಳ ಭವಿಷ್ಯವನ್ನು ಕಟ್ಟುತ್ತದೆ, ನಿನ್ನ ಕುಟುಂಬವನ್ನು ನಿಲ್ಲಿಸುತ್ತದೆ. ದೇವರ ವಾಕ್ಯವನ್ನು ಕೇಳಿ ದೇವರಿಗೆ ವಿಧೇಯರಾಗೋಣ. ಪರಿಶುದ್ಧಾತ್ಮ ದೇವರು ಹತ್ತಿಗೆ ಬರುವಂತೆ ತಿರುಗಿ ಯೌವನವನ್ನು ಬರಮಾಡುತ್ತಾನೆ. ಅನಾರೋಗ್ಯದಲ್ಲಿರುವಂತವರಿಗೆ ಆರೋಗ್ಯದಾಯಕನಾಗಿ ಯೇಸು ಕ್ರಿಸ್ತನ ಗಾಯಗಳು, ಯೇಸುವಿನ ವಾಸುಂಡೆಗಳು ಆರೋಗ್ಯವನ್ನು ಕೊಡುವಂತ ಔಷಧಿ, ನಿನ್ನ ಜೀವಿತವನ್ನು ಬೆಳೆಸುವಂತ ಔಷಧಿ. ಹತ್ತುಗಳಂತೆ ರೆಕ್ಕೆಗಳನ್ನು ಚಾಚಿರಿ, ಪ್ರಾರ್ಥನೆಗೆ ಕಡೆಗೆ ನಡೆಯಿರಿ, ಉಪವಾಸದ ಕಡೆಗೆ ನಡೆಯಿರಿ, ದೇವರ ವಾಕ್ಯವನ್ನು ಓದುವುದರ ಕಡೆಗೆ ಆಸಕ್ತಿಯುಳ್ಳಂತ ಜೀವಿತವನ್ನು ನೀವು ಸಾಗಿಸಿರಿ. ದೇವರ ನಾಮದ ಮಹಿಮೆಗೋಸ್ಕರ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ, ದೇವರ ಮಾತುಗಳು ನಮ್ಮ ಜೀವನದಲ್ಲಿ ಕಾರ್ಯ ಸಾಧಿಸುತ್ತದೆ. ಈ ಮುದುಕನ ಜೀವನದಲ್ಲಿ ಆಶೀರ್ವಾದನ ಕಾಣ್ತಾನೆ. ಹೌದಾ ಸ್ವಾಮಿ? ಹೌದು. ದೇವರ ವಾಕ್ಯನ ಕೈಗೊಂಡು ನಡೆದರೆ ದೇವರು ಕೈ ಬಿಡಲ್ಲ, ಯಾವತ್ತಿಗೂ ಕೈ ಬಿಡಲ್ಲ.
ರಿಲೇಷನ್ಸ್, ನಾವು ನಂಬಿರುವಂತ ಜನ ನಮ್ಮನ್ನ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ, ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ಕೂಡಿಡ್ತೀವಿ. ಈ ಹಣ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನ ಕಾಪಾಡುತ್ತೆ ಅಂತ ಅನ್ಕೊಂತಾರೆ. ಕಾಯಿಲೆ ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಈ ಹಣ ಖರ್ಚು ಮಾಡ್ತೀವಿ. ಕೊನೆಯಲ್ಲಿ ಎಲ್ಲ ಹಣ ಇರುತ್ತೆ, ಎಷ್ಟು ಖರ್ಚು ಮಾಡಿದ್ರು ನಿನ್ನ ಕಾಯಿಲೆ ಮಾತ್ರ ವಾಸಿ ಆಗಲ್ಲ. ಇದು ನಿಮ್ಮನ್ನ ಕಾಪಾಡುತ್ತೆ ಅನ್ಕೊಂಡಿದ್ದೀರೇನೋ? ಹಣ ನಮ್ಮನ್ನ ಮೋಸ ಮಾಡುತ್ತೆ. ಹಣ ಬೇಕು, ಏನಕ್ಕೋಸ್ಕರ? ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು. ಅದಕ್ಕೋಸ್ಕರನೇ ಪ್ರಯಾಸ ಪಡು. ಮಾಯ ಆಗೋದಕ್ಕೋಸ್ಕರ ಪ್ರಯಾಸ ಪಡಬೇಡ. ಆಶೀರ್ವಾದ, ದೇವರು ಕೊಡುವಂತ ನಿತ್ಯ ಜೀವ, ಹೊಸ ಬಲ, ದೇವರ ಆತ್ಮನ ಬಲ, ದೇವರ ಕೃಪೆಯಲ್ಲಿ ಹೊಂದಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡು. ಎಲ್ಲ ಇಕ್ಕಟ್ಟಿನ ವೇಳೆ, ಎಲ್ಲ ಸಮಯದಲ್ಲೂ ನಿನ್ನ ದೇವರು ನಿನ್ನ ಸಂಗಡ ಇರ್ತಾನೆ, ನಿನ್ನ ಬಿಟ್ಟವಲ್ಲ. ನೀನು ತಪ್ಪು ಮಾಡಿದ್ರೆ, ದೇವರನ್ನ ಬಿಟ್ಟು ಪಾಪದ ಕೆಲಸ ಮಾಡಿದ್ರೆ ದೇವರು ನಿನ್ನ ಬಿಟ್ಟು ಹೋಗ್ತಾನೆ. ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ದೇವರು ಕೇಳಲ್ಲ. ನೀನು ಯಾವಾಗ ನಿನ್ನ ತಪ್ಪನ್ನ ನೀನು ಒಪ್ಪಿಕೊಂಡು ಅರಿಕೆ ಮಾಡಿ, ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಡ್ತೀಯೋ, ಮತ್ತೆ ಅದನ್ನ ಮಾಡಿದಂಗೆ ಇರ್ತೀಯೋ, ಆವಾಗ ನಿನ್ಗೆ ಎಲ್ಲಿ ಪ್ರಾರ್ಥನೆ ಮಾಡಕ್ಕಾಗುತ್ತೆ. ಇಲ್ಲ ಅಂದ್ರೆ ನಿನ್ಗೆ ಏನೇ ಮಾಡಿದ್ರು ಪ್ರಾರ್ಥನೆ ಮಾಡಕ್ಕಾಗಲ್ಲ. ನೀನ್ ಏನೇ ಮಾಡು, ಎಷ್ಟೇ ಪ್ರಯಾಸ ಪಡು, ನಿದ್ದೆ ಮಾಡಕ್ಕಾಗಲ್ಲ. ಯೋಚನೆ ಎಷ್ಟೇ ಪ್ರಯಾಸ ಪಡು, ಬೈಬಲ್ ಓದಕ್ಕಾಗಲ್ಲ. ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಪರಿಶುದ್ಧವಾಗಿರೋದು ಅಂದ್ರೆ ತಮಾಷೆ ಅನ್ಕೊಂಡ್ಬಿಟ್ಟಿದ್ದೀರಾ? ಅಷ್ಟು ಈಸಿ ಅಲ್ಲ. ದೇವರ ವಾಕ್ಯನ ಕೈಗೊಂಡು ನಡೆದ್ರೆ ಇವೆಲ್ಲ ಮಾಡೋದಕ್ಕೆ ಸಾಧ್ಯ. ದೇವರ ಮಾತು ಕೇಳಿ ಅದಕ್ಕೆ ವಿಧೇಯರಾದ್ರೆ ಈ ಕೃಪೆನ ದೇವರು ಕೊಡೋದು. ಮನೆಗೆ ಹೋಗಿ, ನೀವು ಮನೇಲಿ ಇದ್ದೀರಲ್ವಾ, ಕೀರ್ತನೆ 50ನೇ ಅಧ್ಯಾಯ ಪೂರ್ತಿ ಓದಿ, 51ನೇ ಅಧ್ಯಾಯ ಪೂರ್ತಿ ಓದಿ. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನಗೆ ನನ್ನ ವಾಕ್ಯವನ್ನು ಓದುವುದಕ್ಕೆ, ನನ್ನ ವಿಧಿಗಳನ್ನು ಪಾಟಿಸುವುದಕ್ಕೆ ನಿನಗೆ ಯಾರು ಹೇಳಿದರು? ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳು. ದೇವರ ವಾಕ್ಯ ನಮಗೆ ಬೇಕು, ದೇವರು ನಮಗೆ ಬೇಕು. ಆದ್ರಿಂದ ದೇವರು ಪ್ರೀತಿ ಮಾಡಿ, ದೇವರ ನಾಮದ ಮಹಿಮೆಗೋಸ್ಕರ ನಮ್ಮ ಜೀವನ ಸಾಗಿಸೋಣ. ದೇವರು ಹೊಸ ಬಲ, ಯೆಹೋವನನ್ನು ನಿರೀಕ್ಷಿಸುವಂತ ನಮ್ಮ ಜೀವನದಲ್ಲಿ ದೇವರು ಹೊಸ ಬಲ ದೇವರು ದಯಪಾಲಿಸಿಕೊಡ್ತಾರೆ. ಆ ಬಲನ ಹೊಂದಿಕೊಂಡು ಈ ಲೋಕದಲ್ಲಿ ನಾವು ಸಂಚರಿಸುವುದಾದರೆ ಯಾವ ಆಪತ್ತಿಗೂ, ಯಾವ ವಿಪತ್ತಿಗೂ ನಾವು ಸಿಕ್ಕಿ ಹಾಕಿಕೊಂಡಿದ್ದೀರ. ನಮ್ಮ ಮಧ್ಯದಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದುವುದನ್ನು ನೀನು ಕಣ್ಣಾರೆ ಕಂಡರು, ನೀನು ಮಾತ್ರ ಸುರಕ್ಷಿತವಾಗೇ ಇದ್ದೀಯ. ಯಾಕೆಂದ್ರೆ ನಿನ್ನಲ್ಲಿ ದೇವರು ಕೊಟ್ಟಂತ ಹೊಸ ಬಲ ನಿನ್ನಲ್ಲಿ ಇರುತ್ತೆ, ನಂಬಿಕೆಯ ಬಲ. ದೇವರ ಕೃಪೆಯಲ್ಲಿ ಪವಿತ್ರಾತ್ಮ ದೇವರು ನಮಗೆ ಅನುಗ್ರಹ ಮಾಡಲಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮ ದೇವರೇ, ನಿನ್ನ ಕೃಪೆಯಲ್ಲಿ ನಮಗೆ ಹೊಸ ಬಲವನ್ನು ದಯಪಾಲಿಸು. ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ, ನಿನ್ನ ಮಾತುಗಳಿಗೆ ವಿಧೇಯರಾಗಿ, ನಿನ್ನ ವಾಕ್ಯಗಳಿಗೆ ತಲೆ ಬಾಗಿದವರಾಗಿ ಸ್ವಾಮಿ ನಮ್ಮ ಜೀವಿತಗಳನ್ನು ಸಾಗಿಸುವ ಹಾಗೆ ನೀನು ಕೃಪೆ ಮಾಡು. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಹೌದು ಸ್ವಾಮಿ, ಈ ದಿನ ಮೊದಲುಗೊಂಡು ನಮ್ಮ ಜೀವನದಲ್ಲಿ ರೆಕ್ಕೆಗಳಾಗಿ ನಮ್ಮ ಪ್ರಾರ್ಥನೆ ನಿಲ್ಲಬೇಕು. ನಮ್ಮ ಪ್ರಾರ್ಥನೆಯು ನಮ್ಮನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸಬೇಕು. ನಮ್ಮ ಪ್ರಾರ್ಥನೆಗಳಿಂದ ನಾವು ಜಯ ಹೊಂದಿ ನಮ್ಮ ಕುಟುಂಬಗಳಲ್ಲಿ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ, ಯೇಸುವಿನ ಹೆಸರಿನಲ್ಲಿ ಜಯಕರವಾದಂತಹ ಜೀವಿತಗಳಿಗೆ ನಮ್ಮ ಕುಟುಂಬಗಳು ನಡೆಸಲ್ಪಡಬೇಕು.
ನೀನು ಕೃಪೆ ಮಾಡು, ಕನಿಕರ ತೋರಿಸಿ, ಪ್ರಾರ್ಥನೆ ಎಂಬ ರೆಕ್ಕೆಗಳನ್ನು ನಮಗೆ ಬಾರಿಸಿಕೊಡು ಸ್ವಾಮಿ. ಹೆಚ್ಚಾದಂತ ಪ್ರಾರ್ಥನೆಯಲ್ಲಿ, ಹೆಚ್ಚಾದಂತ ದೇವರ ಪ್ರಸನ್ನತೆಯಲ್ಲಿ ಕೂತುಕೊಳ್ಳುವಂತ ಭಾಗ್ಯವನ್ನು, ದೇವರ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರು ಹೊಂದಿಕೊಳ್ಳಬೇಕು. ದೇವರಾತ್ಮ ನಿನಗೆ ಸ್ತೋತ್ರ. ಪ್ರಾರ್ಥನೆಯಿಂದ ಎಲ್ಲವನ್ನು ಜಯಿಸುತ್ತೇವೆ. ಪ್ರಾರ್ಥನೆಗೆ ಶಕ್ತಿ ಉಂಟು, ಪ್ರಾರ್ಥನೆಗೆ ಬಲ ಉಂಟು. ದೇವರಾತ್ಮ ನಿನಗೆ ಸ್ತೋತ್ರ. ಪ್ರಾರ್ಥನಾ ಜೀವಿತವನ್ನು ನೀನೇ ಆಶೀರ್ವಾದ. ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ಈ ಕಾರ್ಯವನ್ನು ನಮ್ಮೆಲ್ಲರ ಜೀವನದಲ್ಲಿ ಮಾಡಬೇಕು. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವಗಳ ಪರವಾಗಿ. ಆಮೆನ್. ಕರ್ತನಿಗೆ ಕಾದುಕೊಂಡು ಹೊಸ ಬಲ ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಕರ್ತನಿಗೆ ಕಾದುಕೊಂಡು ಹೊಸ ಬಲ ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಎಷ್ಟೇ ಹೋರಾಟ ಜೀವಿತದಲ್ಲಿ ಬಂದರು, ದಾರಿಯೆಲ್ಲ ಕತ್ತಲಾಗಿ ನನ್ನ ಮುಂದೆ ಕಂಡರು. ಎಷ್ಟೇ ಹೋರಾಟ ಜೀವಿತದಲ್ಲಿ ಬಂದರು, ದಾರಿಯೆಲ್ಲ ಕತ್ತಲಾಗಿ ನನ್ನ ಮುಂದೆ ಕವಿದರು. ಲೋಕವ ಜಯಿಸಿದ ಯೇಸು ನನ್ನ ಒಳಗಡೆ, ಕಷ್ಟ ದುಃಖ ಎಲ್ಲ ನನ್ನ ಬಾಳಿಂದ ಹೊರಗಡೆ. ಲೋಕವ ಜಯಿಸಿದ ಯೇಸು ನನ್ನ ಒಳಗಡೆ, ಕಷ್ಟ ದುಃಖ ಎಲ್ಲ ನನ್ನ ಬಾಳಿಂದ ಹೊರಗಡೆ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಮೇಲೆ ಹಾರುವೆ, ಇನ್ನು ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆಯ ಬಡಿದು ಮೇಲೆ ಹಾರುವೆ. ಇಷ್ಟೇ ಇವನ ಕಥೆ ಮುಗಿತು ಅಂತ ಜನರು ಅಂದರು, ಇನ್ನು ಮೇಲೆ ಹೇಳಲ್ಲ ಎಂದು ಹಾಸ್ಯ ಮಾಡಿ ನಕ್ಕರು. ಇಷ್ಟೇ ಇವನ ಕಥೆ ಮುಗಿತು ಅಂತ ಜನರು ಅಂದರು, ಇನ್ನು ಮೇಲೆ ಹೇಳಲ್ಲ ಎಂದು ಹಾಸ್ಯ ಮಾಡಿ ನಕ್ಕರು. ಕರ ಹಿಡಿದೇಸು ನನ್ನ ಕೈಯನ್ನು ಬಿಡಲಿಲ್ಲ, ಏನೇ ಆದರೂ ನನ್ನ ಕರೆವಿಕೆಯ ಬಿಡೋದಿಲ್ಲ. ಕರ ಹಿಡಿದೇಸು ನನ್ನ ಕೈಯನ್ನು ಬಿಡಲಿಲ್ಲ, ಏನೇ ಆದರೂ ಈ ಸೇವೆಯನ್ನು ಬಿಡೋದಿಲ್ಲ. ಮೇಲೆ ಹಾರುವೆ, ಮೇಲೆ ಹಾರುವೆ, ಹದ್ದಿನಂತೆ ರೆಕ್ಕೆ ಬಡಿದು ಮೇಲೆ ಹಾರುವೆ. ಮೇಲೆ
ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡು ಸೋತು ಕುಗ್ಗಿ ಹೋಗಿ ಕಣ್ಣೀರಿನಲ್ಲಿ ಕುಳಿತುಕೊಂಡಿದೆಯಾ? ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಂಡು ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಮೇಲೆ ಏರುವರು. ನೀನಿರುವಂತ ಸ್ಥಳದಿಂದ ನೀನು ಮೇಲೆ ಏರಬೇಕೆಂದು ದೇವರು ಬಯಸುತ್ತಾನೆ. ಕಮಾನ್, ಆತನಿಗೋಸ್ಕರ ಎದ್ದು ಪ್ರಕಾಶಿಸು. ಪ್ರಿಯ ದೇವರ ಮಗಳೇ, ಈ ಆನ್ಲೈನ್ ಸರ್ವಿಸ್ ಮೂಲಕ ದೇವರ ವಾಕ್ಯವನ್ನು ನೀವು ಇದ್ದಂತ ಸ್ಥಳಕ್ಕೆ ಪರಿಶುದ್ಧಾತ್ಮ ದೇವರ ಸಹಾಯದಿಂದ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ರೋಗವು ಪ್ರಪಂಚದಲ್ಲಿ ಹೆಚ್ಚುತ್ತಾ ಇದೆ. ರೋಗದ ಬಲವು ಪ್ರಪಂಚವನ್ನು ಅಲ್ಲಾಡಿಸುತ್ತಾ ಇದೆ. ದೇಶಗಳನ್ನು ನಡುಗಿಸುತ್ತಾ ಇದೆ. ದೇವರು ನಂಬಿದಂತ ದೇವರ ಮಕ್ಕಳಾಗಿರುವಂತಹ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನೆಂಬ ರಕ್ಷಾ ಕವಚವಾಗಿ, ಯೇಸು ಕ್ರಿಸ್ತನೆಂಬ ಹೆಸರು ನಮಗೆ ರಕ್ಷಾ ಕವಚವಾಗಿ ಇದೆ. ಧೈರ್ಯವಾಗಿ ಯೇಸು ಕ್ರಿಸ್ತನ ಹೆಸರು ಹಿಡಿದು ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆ ಜ್ಞಾಪಿಸಿಕೊಳ್ಳ್ರಿ. ಎಲ್ಲ ಸಭೆಗಳಿಗೋಸ್ಕರ, ಎಲ್ಲ ಕುಟುಂಬಗಳಿಗೋಸ್ಕರ, ದೇಶಕ್ಕೋಸ್ಕರ, ದೇಶವನ್ನು ಸಮಾಧಾನದಿಂದ ನಡೆಸುವಂತಹ ವಿಶೇಷವಾದ ಜ್ಞಾನವನ್ನು, ವಿವೇಕವನ್ನು ದೇಶದ ಅಧಿಕಾರಿಗಳಿಗೆ ದೇವರು ದಯಪಾಲಿಸಿಕೊಳ್ಳಿ ಅಂತ ನಿಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ಳ್ರಿ. ದೇವರ ಮಹೋಪಕಾರಗಳನ್ನು ನೆನೆಸಿ ದೇವರಿಗೆ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನು ದೇವರಿಗೆ ಕೊಡ್ರಿ. ಮುಂದೆ ಕಾಣಿಸುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದಂತಹ ಕಾಣಿಕೆಗಳನ್ನ ಕೊಡ್ರಿ. ನೀವು ಕೊಡುವಂತಹ ಕಾಣಿಕೆಯಿಂದಲೇ ಘನವಾದ ಸೇವೆ ನಡೆಯಲಿದೆ. ದೇವರಿಗೆ ಕೊಡ್ತಾ ಇದ್ದೀನಿ ಅಂತ ಉತ್ತಮವಾದಂತಹ ಕಾಣಿಕೆನ ಬಿತ್ತರಿ. ದೇವರು ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಕಾರ್ಯನ ಪ್ರಾರಂಭ ಮಾಡಿದ್ದಾನೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದನ್ನು ನೀವು ಹೊಂದಿಕೊಳ್ತೀರಾ. ಪ್ರಾರ್ಥನೆ ಮಾಡೋಣ. ನಮ್ಮ ಕಾಣಿಕೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಿಗೆ ಪೂರ್ಣಾನಂದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನನ್ನ ಸ್ವಾಮಿ, ಇದುವರೆಗೂ ನೀನು ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಿಶೇಷವಾದ ಕೃಪೆಗಾಗಿ ಸ್ತೋತ್ರ. ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ದೇಶವನ್ನು ಸಮಾಧಾನದಿಂದ ನಡೆಸು, ಶಾಂತಿಯಿಂದ ನಡೆಸು, ನೆಮ್ಮದಿ, ನೀತಿ, ನ್ಯಾಯದಿಂದ ನಡೆಸು. ದೇಶದ ಅಧಿಕಾರಿಗಳ ಮೇಲೆ, ದೇಶವನ್ನು ಪರಿಪಾಲಿಸುತ್ತಿರುವಂತಹ ಅಧಿಕಾರಿಗಳ ಮೇಲೆ ನಿನ್ನ ಕೃಪೆ ಇರಲಿಸುವ. ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರ ನಿನ್ನ ರಕ್ತವು ಚೆಲ್ಲಲ್ಪಟ್ಟಿದೆ. ಯೇಸು ಕ್ರಿಸ್ತನ ರಕ್ತ ಪ್ರತಿ ಒಬ್ಬೊಬ್ಬರ ಮೇಲೆ ಯೇಸುವಿನ ನಾಮದಲ್ಲಿ ಇಳಿಯಲಿ. ಆತ್ಮನಿಗೆ ಸ್ತೋತ್ರ. ಯಾರ್ಯಾರು ಅನಾರೋಗ್ಯದಿಂದ ನರಳುತ್ತಿದ್ದಾರೋ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚು. ಕೊರೋನಾ ಎಂಬ ರೋಗವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ನಾಮದ ಮಹಿಮೆಗೋಸ್ಕರ ಈ ಅದ್ಭುತವನ್ನು ಈ ದೇಶದಲ್ಲಿ ಮಾಡಿಸುವ ಪವಿತ್ರಾತ್ಮ ದೇವರೇ, ನಿನ್ನ ಆತ್ಮನ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಪ್ರಾರಂಭ ಮಾಡಿಕೊಳ್ಳುವ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳಿಗೆ ನೆನೆಸಿ ಕಟ್ಟನೆ ನಿನ್ನ ಕೃಪಾಸನದ ಕಾಣಿಕೆಯನ್ನು ತಂದಿದ್ದೇವೆ. ಈ ಕಾಣಿಕೆಯನ್ನು ನಿನ್ನ ಆಶೀರ್ವಾದ ಮಾಡಿ ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಉಪಯೋಗಿಸಿ. ಮಾತ್ರವಲ್ಲದೆ ಸ್ವಾಮಿ, ಸಭೆಗಳನ್ನು ತೆರೆ. ಸಭೆಗಳಲ್ಲಿ ನಿನ್ನ ಆರಾಧನೆ ನಡೆಯುವ ಹಾಗೆ ನೀನು ಕೃಪೆ ಮಾಡು. ಆರೋಗ್ಯದಾಯಕನಾಗಿರುವಂತಹ ದೇವರು ಜ್ಞಾನವನ್ನು, ಬಲವನ್ನು, ಶಕ್ತಿಯನ್ನು, ವಿವೇಕವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದಯಪಾಲಿಸಿಕೊಳ್ಳುವ ಹಾಗೆ ನಮ್ಮ ಜೀವಿತಗಳನ್ನು ನೀನು ಬಲಪಡಿಸು. ದೇವರಾತ್ಮ ನಿನಗೆ ಸ್ತೋತ್ರ. ಅದ್ಭುತ ಕಾರ್ಯಗಳನ್ನು ಮಾಡುವಂತ ದೇವರು ನಮ್ಮ ದೇವರು ಜೀವಂತವಾಗಿದ್ದಾನೆ. ಯೇಸು ಕ್ರಿಸ್ತನ ಹೆಸರನ್ನು ಹಿಡಿದು ಪ್ರಾರ್ಥಿಸುವುದಾದರೆ ಅದ್ಭುತವನ್ನು ಹೊಂದಿಕೊಳ್ಳುತ್ತೇವೆ. ನಿನ್ನ ಹೆಸರಿಗೆ ಎಲ್ಲವೂ ಸಾಧ್ಯ. ನಿನಗೆ ಅಸಾಧ್ಯವಾದಂತಹ ಕಾರ್ಯ ಒಂದೂ ಇಲ್ಲ. ಎಲ್ಲವೂ ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮ ಜೀವಿತಗಳಲ್ಲಿ ನೀನು ಮಾಡಬೇಕೆಂದು ಈ ಪ್ರಾರ್ಥನೆ ನಜರೇತಿನ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್.
ರಾಜ್ಯವಿಂದ ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನೀನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ನೀಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ